ಏನು ವಯಸ್ಸಿನ ಹೆಣ್ಮಗಳಗತ್ತೆ ನಿಲ್ಲಕ ಒಂಚೂರು ಕುಡಿ ಅಂತಂದ್ರ ಓಡೋದೇನು. ಈಗ ನೋಡಿ ಹೆಂಗ್ ಸಿಗಾಕೊಂಡಿ. ಬಿಡ್ತೀನಂತ ಅನ್ಕೊಂಡೇನ್ ನಿನಗೆ? ಕುಡಿ. ಬಿಡ್ಲೇ ಬಿಡಾಡಿ ಸರ್ಜಿ, ನಾನೇನ್ ಬೇಕಂತ ಮಾಡಿಲ್ಲ. ಭೂಮ್ ತಾಯಿ ಮಡ್ಲಲ್ಲಿರೋ ನೀರು ಕುಡಿದ್ರೆ ನಾ ಮಾಡಿರೋ ಪಾಪ ಕರ್ಮಗಳೆಲ್ಲ ಹೋಗ್ತಾವಂತ ನಮ್ಮ ಅಜ್ಜಿ ಹೇಳ್ತಿತ್ತು ನನಗೆ. ಅದಕ್ಕೆ ಬಿಡು, ನಾನಂತೂ ಏನು ಪಾಪ ಮಾಡಿಲ್ಲ. ಆ ಪುಣ್ಯ ಎಲ್ಲ ನಮ್ಮ ಗೆಳತಿಗೆ ಬರಲಿ ಅಂತ ಬೊಗ್ಸಾಗ ನೀರು ಇದ್ದಿಲ್ಲ. ಅದು ಎರಡು ಗುಟ್ಟಕ್ಕೆ ಕುಡಿಸಿದ್ನಿ. ಅದಕ್ಕೆ ನೀನು ಪಡಾಳಿ ಹೋದಂದು ಸೆರಗುಷ್ಟು ಆ ಕೆಸರು ನೀರಾಗ ಹೊಳ್ಳ ಬಳ್ಳ ಹೊಳಸಿ ಈಗ ನಾನು ಕುಡ್ಸಕ್ಕೆ ಬಂದಿದ್ದೆ. ಒಂಚೂರಾದ್ರೂ ಕರ್ಣೆ ಅನ್ನೋದು ಐತೇನಿ ನಿನಗೆ? ಐತಕ್ಕ, ಕರುಣೆ, ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲ ಐತೆ ನಿನ್ ಮ್ಯಾಗ. ನಮ್ಮ ಅಜ್ಜಿನೂ ಕತೆ ಹೇಳ್ತಿತ್ತು, ನಿನಗೆ ಯಾರು ಒಳ್ಳೇದು ಮಾಡ್ತಾರೆ ನೋಡು ಅದಕ್ಕಿಂತ ದುಪ್ಪಟ್ಟು ನಾವು ಅವ್ರಿಗೆ ಮಾಡ್ಬೇಕಂತೆ. ಈಗ ನಾನು ಒಂಚೂರು ಕುಡಿಸಿದೆ ಅಲ್ಲ ನೀರು ಪುಣ್ಯ ಬರಲಿ ಅಂತ. ಮತ್ತು ನಿಂಗೆ ಭಾಳ ಪುಣ್ಯ ಬರ್ಬೇಕಂದ್ರೆ ನಾನು ಒಂದು ಸ್ವಲ್ಪ ಆದ್ರೆ ಜಾಸ್ತಿ ಕುಡ್ಸೋದು ಬೇಡೇನಕ್ಕ? ಆ ಮಾಡು. ಕುಡ್ಸೋಗತ್ತೆ ಆ ಮಾಡನ್ನ ಬಿಡಾಡಿ ಹೋದಂತ ಏನು ಮಾಡ್ಲಪ್ಪ ದೇವ್ರೆ ಈಗ. ಓಹೋ, ಅಜ್ಜಿ ಪುಣ್ಯ ಬರ್ತೈತಂತ ಹೇಳಿದ್ದ ಕಾ ಮಾಡಾತಿ. ಇದು ನಮ್ಗೆ ಗಿರ್ಜಕ್ಕ ಅಂದ್ರೆ ಅದಕ್ಕೆ ನೋಡಕ್ಕ ನೀನು ಇಷ್ಟ ಆಗೋದು. ತಡಿ. ನೀರೆಲ್ಲ ಇಳಿದೋಗೈತ ಇದು? ಐತೆ. ಅಪ್ಪ, ಈಗ ಸಮಾಧಾನ ಆಯ್ತು ನನಗೆ. ಗಿರಿಜಕ್ಕ, ಸರೋಜ, ಅಲ್ಲೇನ್ ಮಾಡತ್ತೀರಿ? ಏನಿಲ್ಲ, ಇಲ್ಲ ಹಂಗ ಅಡ್ಡಾಡ್ಕೊಂಡು ಹೊರಗೆ ಬಂದಿದ್ವಿ, ಬರಾತೀವಿ. ಏನೋ ಒಂದು ಸುಶೀಲಕ್ಕ ಸುಳ್ಳು ಹೇಳಿದ್ನಿ, ಬಾರಕ್ಕ ಜಲ್ದಿ ಹೋಗೋಣ. ಕೊಡಿಲ್ ಕೈ. ಅಯ್ಯ ಯಾಕಕ್ಕ? ಕೆಸರು ನೀರು ಕುಡ್ಸಿದ್ನಂತ ಬ್ಯಾಸ್ ಮಾಡ್ಕೊಂಡೆ ನನ್ನ ಮ್ಯಾಗ. ಇರ್ಲಿ ತಗೋ, ಈಗ ನೀನು ನನ್ ಕುಡ್ಸಿದ್ನಿ, ನಾನು ನಿಂಗೆ ಕುಡ್ಸಿದ್ನಿ, ಸಮ ಆತಲ್ಲ ಅಲ್ಲಿಗೆ. ಅದೇ ಯಾಕೆ ಮುಖ ಪುರಿಗತೆ ಉಬ್ಬಿಸ್ಕೊಂಡಿದ್ದೆ. ಕೊಡಿಲ್ ಕೈ. ಹಂಗ ಇದೆ. ಹಮ್ಮಲೆ. ನಡಿ ಹೋಗೋಣ. ಆತಾತ್ ನಡಿ. ಹೌದು, ಯಾಕೆ ಹ್ಞೂ ಅನ್ನತ್ತೆ? ಏನಾದ್ರೂ ಮಾತಾಡು. ಇನ್ನೂ ಬ್ಯಾಸ್ರ ಹೋಗಿಲ್ಲ ನನ್ನ ಮ್ಯಾಗಿಂದ. ನೀನು ಮಾಡಿದ್ರು ಸರಿ, ನಾನು ಮಾಡಿದ್ರು ತಪ್ಪೇನು? ಅದು ಹೆಂಗೆ ಹೋಗ್ತಕ್ಕ? ನೀನು ಕುಡಿಸಿದ್ದೆ, ಅದಕ್ಕೆ ಸೆರಗಾಗ ನೀರು ಇದ್ದಿದ್ದಿಲ್ಲ, ಅದೆಲ್ಲ ಇಳಿದು ಹೋಗಿತ್ತು. ಒಂಚೂರು ಅಷ್ಟೇ ಹಿಂಡಿದ್ನಿ, ಅದ್ರಾಗ ಒಂದು 2 ಹನಿನೂ ಇದ್ದಿದ್ದಿಲ್ಲ. ಅದಕ್ಕೆ ಹಿಂಗೆ ಸಿಟ್ಟಾದ್ರೆ ನಂಗೂ ಬೇಸರಕ್ಕಿತ್ತು ಹೋಗೋಕೆ. ಸರಿ, ನಂದ ತಪ್ಪತ್ತು ತಗೋ, ನಾನು ಹಂಗೆ ಮಾಡಬಾರ್ದಿತ್ತು. ವಯಸ್ಸಿನಾಗ ಹೆಂಗೋ ನೀನು ದೊಡ್ಡಾಕಿ ಇದೆ, ಕ್ಷಮಿಸ್ಬಿಡು. ಇದೇ ಭಾಷೆ ಮಾತಾಡತ್ತಿಕ್ಕ? ಏನು ನಮ್ಗೆ ಗೊತ್ತಿಲ್ದಂಗೆ ಬೇರೆ ಭಾಷೆ ಏನಾದರೂ ಕಲ್ತಿಯೇನೆ? ಅಂದ್ರೆ ಅವಾಗಿಂದ ಅದನ್ನೇ ಹೇಳ್ತೀನಿ ನಿನ್ಗೆ. ನೀನ್ ಕುಡ್ಸಿರೋ ನೀರು ನಾನು ಕುಡಿಯಾತಿಲ್ಲವ, ಕಾಲಿಗೆ ಏನು ಬೀಳಾಕ ಹೋಗ್ಬೇಡ ಅಂತ ಹೇಳತ್ತೀನಿ. ಮತ್ತು ಕಾಲಿಗೆ ಬಿದ್ದಿ. ಅದು ಹೋಗ್ಲಿ, ಕೆರೆ ನೀರು ಕೆರೆಗೆ ಚೆಲ್ಬೇಕಂತ ಗಾದೆ ಮಾತಿಲ್ಲ. ಹಂಗ ನಾನು ಮತ್ತೆ ಭೂಮ್ ತಾಯಿ ನೀರು ಕುಡ್ದಿದ್ನಿ, ಭೂಮ್ ತಾಯಿ ಮಾಡ್ಲಿಗೆ ಹಾಕಿದ್ನಿ. ಈಗ ಆತಲ್ಲ ಸಮ. ನಡಿ ಮತ್ತೆ, ಇನ್ನೇನು ಆತಲ್ಲ, ಡೌಟ್ ಕ್ಲಿಯರ್. ಬಾ ಹೋಗೋಣ. ಹೋಗಕ್ಕ, ಚೀಟಿಂಗ್ ಇದು. ಯಾವ ಚೀಟಿಂಗು ಇಲ್ಲ, ಮೀಟಿಂಗು ಇಲ್ಲ. ನೀನ್ ಕುಡ್ಸಿರೋ ನೀರ್ ನಾನು ಕುಡಿದ್ನೇ ಇಲ್ಲ. ಬಾಯಾಗ ಎಷ್ಟು ತಿತ್ಕೊಂಡಿ ಹೇಳ? ನಾನು ಒಂದು 10 ನಿಮಿಷ ಆದ್ರೆ ಬಾಯೊಳಗೆ ಇಟ್ಕೊಂಡಿನಿ. ನೀನ್ ಇಟ್ಕೊಟ್ಟಿದ್ದೆ ಅಷ್ಟೊತ್ತು? ಅದು ಮತ್ತೆ ಒಂಥರ ಕುಡ್ದಂಗ ಆತ. ಏನೋ ಒಂದ್ ಸ್ವಲ್ಪ ಹೋಗಿರ್ತೈತೆ ತಗೋ. ನಾನು ಏನು ಅಷ್ಟು ಉಗಳಿಲ್ಲ, ಒಂದ್ ಸ್ವಲ್ಪ ಕುಡಿದ್ನಿ. ನಿನ್ಗೆ ಎಷ್ಟು ಕುಡ್ತಿದ್ನಿ ನೋಡಿ, ಅಷ್ಟು ನುಂಗಿನ್ ತಗೋ. ಆತೈತೆ, ಬಾ ಹೋಗೋಣ. ಖರೇನಾ? ಖರೇನವ ನಿನ್ ಮ್ಯಾಗ? ನನ್ ಮ್ಯಾಗ ಅನೇ ಬೇಡಕ್ಕ, ಇರ್ಲಿ ತಗೋ, ನಂಬ್ತೀನಿ ತಗೋ ನಿನ್ಗೆ. ಬಾ ಹೋಗೋಣ. ಬರ್ತೀನಿ ನಾನು, ನೀನ್ ನಡಿ ಮುಂದೆ. ಯಾಕಕ್ಕ ಇಬ್ರು ಕೂಡ ಹೋಗೋಣ ಬಾ. ಯಾಕೆ ಬ್ಯಾಸ್ರ ಹೋಗಿಲ್ಲ ನನ್ನ ಮ್ಯಾಗಿಂದ? ಯಾವ ಬ್ಯಾಸ್ರ ಇಲ್ಲ, ಏನಿಲ್ಲ, ಬರ್ತೀನಿ ನಡಿ ನೀನು. ಮತ್ತೆ ಯಾಕೆ ನನಗಷ್ಟ ಮುಂದೆ ಹೋಗಂತ ಅನ್ನತಿ? ಅವಾಗ್ಲೇ ಸುಶೀಲಕ್ಕ ಸುಳ್ಳು ಹೇಳಿದ್ವಲ್ಲ, ಈ ಖರೇನ ಹೋಗನೆ? ಆತದ್ ಬಾ, ಅಲ್ಲಿ ಮರ ಇದ್ದಾವ, ಬಾ ಹೋಗೋಣ. ಎಲ್ಲಿ ಹೋಗೋಣ? ಅದಕ್ಕ ಅವಾಗ್ಲೇ ಸುಶೀಲಕ್ಕ ಇಲ್ಲಿ ಹೊರಗೆ ಬಂದ್ವಿ ನಾವು ಒಂದಕ್ಕೆ ಮಾಡಕಂತ ಹೇಳಿಲ್ಲ. ಅಲ್ಲಿ ಮತ್ತೆ ಸುಶೀಲಕ್ಕ ಗಂಡ ಅದು ಇದಾರ, ಅಲ್ಲಿ ಹೋಗಕ್ ಆಗೋದಿಲ್ಲ. ಅಲ್ಲಿ ಮರ ಇದ್ದಾವ, ಬಾ ಹೋಗೋಣ. ಅಯ್ಯ ಪಡಾಳಿ, ಅದಕ್ಕೆ ನಿಂತ್ಕೊಂಡಿನಂತ ಮಾಡಿದ್ದಿ ನೀನು? ಇಲ್ಲ ನನಗೇನಾಗಿಲ್ಲ, ನೀನು ಹೋಗಿ. ಇಲ್ಲಿ ಬೇಡ, ಅಲ್ಲಿ ಮರದ ಹತ್ರಕ್ಕೆ ಹೋದ್ರೆ ಮತ್ತೆ ಎಲ್ಲರೂ ಈ ಕಡೆಗೂ ನೋಡತ್ತಾರೆ. ಆ ಕಡೆಗೆ ಹೋಗಲ್ಲಿ ಕಬ್ಬ ಐತ್ ನೋಡಿ, ಆ ಕಡೆ ಹೋಗಿ ಬರ್ತೀನಿ ನಾನು. ಇಲ್ಲ ಯಾರಿದ್ದಾರೆ? ಕನಕ ಅನ್ಸೋದಿಲ್ಲ ನಿನಗೆ? ನೋಡಿಲ್ಲ, ಯಾರು ಇಲ್ಲ. 1 ನಿಮಿಷ ಇರು, ಬಾ ಇಲ್ಲಿ. ಅಲ್ಲಿ ನೋಡು. ಎಲ್ಲಿ? ಮ್ಯಾಲೆ? ಯಾವ ಪಕ್ಷಿಗಳೆಲ್ಲ ಹಾರಾಡ್ತಾನೆ ಇರ್ತಾವ ತಗೊಳಕ. ಈ ಮಂದಾಗ ನೋಡ್ತಾರ ಮತ್ತೆ. ಅಷ್ಟು ದೂರದಿಂದ ಏನ್ ಕಾಣ್ಬೇಕು? ಮಂಗ್ಯಾನಂತಕಿ ಮ್ಯಾಲಲ್ಲ, ಮುಂದ್ ನೋಡೆ, ಮುಂದೆ. ಯಾರಿದ್ದಾರೆ? ಯಾರು ಕಾಣತಿಲ್ಲ. ಆಯ್ಕೆ ಹೆಂಗ್ ತೋರಿಸ್ಬೇಕು ನಾನು? ತಡಿ, ಎಲ್ಲ ಕತ್ಲಾ ಕುಂತಾರೇನ, ಅದಕ್ಕ ಕಾಣತಿಲ್ಲ. ತಡಿ ನೋಡಿ. ಈಗ ಯಾರಕ್ಕ ಇವರೆಲ್ಲ? ಅವರೆಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್ ಅಂತ. ಭಾಳ ದಿನದಿಂದ ಫಾಲೋ ಮಾಡತ್ತಾರ ನನಗೆ. ನಾವು ಏನು ಮಾಡ್ತೀವಿ, ತಿಂತೀವಿ, ಉಣ್ತೀವಿ, ಮಕ್ಕೋತೀವಿ ಎಲ್ಲ ನೋಡ್ತಾ ಇರ್ತಾರ ಅವ್ರು. ಅದಕ್ಕೆ ಮತ್ತೆ ನಿಂಗೆ ಇಲ್ಲಿ ಬ್ಯಾಡ ಅಂತ ಹೇಳಿದ್ನಿ ನಾನು. ಹೌದೇನಕ್ಕ? ಅಯ್ಯಪ್ಪ, ಏನೇನೋ ಹೇಳತ್ತಿ, ಅವ್ರು ನೋಡ್ತಾರೆ ಹಿಂಗೆ ನೋಡ್ತಾರಂತೆ. ಸ್ವಲ್ಪದ್ರಾಗ ನನ್ನ ಮರ್ಯಾದೆ ಉಳಿಸಿದೆ. ಥ್ಯಾಂಕ್ಸ್ ಅಕ್ಕ. ಆತಾತ, ಹೋಗ್ಲಾ ನಾನು? ಬಾ ನೀನು. ಇರಿಲ್ಲ, ಹೋಗುವಂತೆ ಮೊದ್ಲಿಲ್ಲಿ ಕೇಳ.
ಮತ್ತೆ ಅಲ್ಲಿ ಗಿರ್ಜಾಕ ಸಬ್ಸ್ಕ್ರೈಬರ್ಸ್ ಹಂಗಿಂಗ್ ಅಂತ ಏನೇನೋ ಅನ್ನತಿತ್ತು ಅಂತ ಏನು ಹೇಳಕ್ ಹೋಗ್ಬೇಡ. ಸುಶೀಲಾ ರೇಖಾ ಹತ್ರಕ್ಕೆ ಒಂದಿನ ಮೂವರ್ಗೂ ಕುಂದ್ರಸ್ಕೊಂಡು ಫಾತಿಮಾಗೂ ಎಲ್ಲರಿಗೂ ಕುಂದ್ರಸ್ಕೊಂಡು ಹೇಳ್ತೀನಿ ನಾನು. ಆತ ಹೇಳಕ್ಕ, ನೀನು ಹೇಳೋ ಗಂಟ ನಾನೇನಾದ್ರೂ ಸುದ್ದಿಗೆ ಹೋಗೋದಿಲ್ಲ. ಆತ ಬರ್ತೀನಿ, ನೀನು ಹೋಗ್ಲ ನಾನು. ಹೋಗ. ಮತ್ತೆ ಗಿರ್ಜಾಕ ಬರೋ ಮಟ ನಾಟಿ ಮಾಡೋದು ಬೇಡ, ತಡಿ ಬರ್ಲಿ ಅಂತ ಕಾಯ್ಕೊಂಡು ಕುದುರು ಬೇಡ್ರಿ. ಪಾಪ ಬರೋದು ಲೇಟಾಗಿ ಬಂದೀವಿ, ಮತ್ತೆ ಆ ಕಡೆ ಮಾಡಿ ಲೇಟ್ ಆಗೈತೆ. ಮತ್ತೆ ಪಾಪ ಇದೆ, ಒಂದು 2 ದಿನದಾಗ ಮುಗಿಸೋಣಂತ ಹೇಳಿದೀವಿ. ಹೋಗಿ ಜಲ್ದಿ ನಾಟಿ ಮಾಡೋಗ್ರಿ, ಬರ್ತೀನಿ ನಾನೇನು. ಆತ ಹೇಳಕ್ಕ. ಲಂಗ ಡೌನ್ಯಾಗ ಮಸ್ತ ಕಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಸಿಕ್ಕಿದ್ರೆ ಇನ್ನೂ ಬರ್ತೈತಿ ಪುಣ್ಯ. ಹೆಂಗೋ ತಪ್ಪ ಪಡಾತೀನಿ, ಹೆಂಗೋ ಐತದೆ. ಏನ್ ಲಂಗಾನ ಏನ್ ಡೌನಿನ ಹತ್ತ ತಡೆಯವ ಓದ್ಲವಳಿ. ಜಲ್ದಿ ನಾನು ಸ್ವಲ್ಪ ಮಾತಾಡಿ ಹೋಗ್ತೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದ್ದೇವ್ರಪ್ಪ. ಮತ್ತೆ ವಿಡಿಯೋಸ್ಗಳು ಹೆಂಗೆ ಬರತ್ತಾವ ಅಂತ ತಿಳಿಸ್ರಿ. ನಾನು ಹೊಸ ಒಂದು ಕಥೆನ ಸ್ಟಾರ್ಟ್ ಮಾಡಿದ್ದೀನಿ, ಮನಸ್ಸಿನ ಸಂಗಾತಿ ಅಂತ. ಅದು ನಿಜವಾಗ್ಲೂ ಹೇಳ್ರಿ ಚೆನ್ನಾಗೈತಾ ಇಲ್ಲ ಅಂತ. ಮುಂದುವರ್ಸೋಣ ಅಂತಂದ್ರೆ ಮುಂದುವರಿಸ್ತೀನಿ, ಇಲ್ಲ ಅಂತಂದ್ರೆ ಇದ ಸಾಕ್ರಿ ನಂಗೆ. ದಿನನಿತ್ಯದ ಕಥೆನ ಸ್ವಲ್ಪ ಕಾಮಿಡಿ, ಎಮೋಷ್ನಲ್ ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀನಿ ರೀ. ಯಾಕಂದ್ರೆ ಹೊಸ ಕತೆ ಮಾಡಿದ್ರೆ ಈಗ ಅದು ಇಷ್ಟಪಟ್ಟು ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ಪಾಪ ನೆಕ್ಸ್ಟ್ ವಿಡಿಯೋ ಹಾಕ್ರಿ ಅದರದಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಾನು ಫಸ್ಟ್ನೇ ಎಪಿಸೋಡಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಿ. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಫಸ್ಟ್ ವಿಡಿಯೋಗೆ ಅಷ್ಟೊಂದು ವ್ಯೂಸ್ ಸಪೋರ್ಟ್ ಮಾಡ್ತೀರಿ ಅಂತ. ಯಾಕಂದರೆ ನಾನು ಸುಮ್ಮನೆ ಹಂಗೆ ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀರಿ. ಅದು ಕತೆ ನಾನು ಭಾಳ ದಿನ ಮುಂದುವರ್ಸ್ಕೊಂಡು ಹೋಗೋದಿಲ್ಲ. ಹೆಂಗಂತಂದ್ರೆ ಬೇಗ ಮದುವೆ ಆಗುತ್ತೆ ಅವ್ರಿಗೆ, ಬೇಗ ಕೆಲಸ ಸಿಗುತ್ತೆ, ಬೇಗ ಮಕ್ಕಳಾಗುತ್ತೆ, ಅಲ್ಲಿಗೆ ಹೆಂಗೆ ಮಾಡ್ತೀನಿ ರೀ ಅದು ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂದ್ರೆ ಈಗ ದಿನನಿತ್ಯದ ಕಥೆನ ನಾನು ಹೆಂಗೆ ದಿನನಿತ್ಯದ ಜೀವನದಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಮಾಡ್ತಾ ಇದ್ದೀನಲ್ರಿ, ಅದರಲ್ಲಿ ಆ ಥರ ಮಾಡೋಕ್ಕೆ ಹೋಗೋದಿಲ್ಲ. ಬೇಗ ಎಲ್ಲ ಮುಂದುವರ್ಸ್ಕೊಂಡು ಹೋಗ್ತೀನಿ ರೀ. ಅದನ್ನು ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸ್ರಿ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋನ ಮುಂದುವರ್ಸೋಣ. ನೋಡಕ್ಕ ಹೆಂಗೆ ಕಾಣ್ತೈತೆ? ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಯ್ತಾ? ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಐತೆ. ನೀನು ನನಗಿಂತ ಬೆಳಗಿದೆಯಲ್ಲ, ಯಾವ ಡ್ರೆಸ್ ಹಾಕಿದ್ರು ಸೂಟ್ ಆಗ್ತೈತೆ ಇರ್ತೀನಿ ನಿನಗೆ. ಎಷ್ಟು ಕ್ಯೂಟಾಗಿ ಕಾಣತ್ತೆ ಗೊತ್ತಾ? ಆದ್ರೆ ಈ ಡ್ರೆಸ್ ಒಳಗೆ ಇಷ್ಟು ಉದ್ದ ಹೆಂಗೆ ಕಾಣತ್ತೆ ಅಂತ. ಏನು ನಿನ್ಗಿಂತ ನಾನು ಬೆಳಗಿದ್ದೀನ? ಯಾಕಕ್ಕ ಹಿಂಗೆ ತಮಾಷೆ ಮಾಡತ್ತಿ? ಕರ್ರಗಿದ್ದೀನಂತನ? ಉದ್ದ ಕಾಣ್ತೀನಿ ನಾನು. ಒಂದೊಂದು ಡ್ರೆಸ್ ಒಳಗೆ ಒಂದೊಂದು ಥರ ಕಾಣ್ತೀನಿ. ಅಷ್ಟೇನು ಸೂಪರ್ ಇಲ್ಲ. ಈ ಡ್ರೆಸ್ ನಿಂಗೆ ಭಾಳ ಚಂದ ಹೋಗ್ತೈತಕ್ಕ. ಇಲ್ಲ ಅಂತಂದ್ರೆ ನೀನು ತಗೋತಿ ಈ ಡ್ರೆಸ್, ನಾನು ಬೇರೆ ತಗೋತೀನಿ. ಅದ ನೋಡಿ ಬ್ಯಾಡ ಅನ್ನೋದು. ನಿನ್ಗೊಂದು ಕೊಡ್ಸಿರೋ ಡ್ರೆಸ್ ನಾನೇನು ತಗೊಳ್ಳಿ? ಅಷ್ಟಕ್ಕೂ ನಾನೇನು ಡ್ರೆಸ್ ಹಾಕೊಳ್ಳೋದಿಲ್ಲ, ಏನಿಲ್ಲ. ಸೀರೆನ ಉಟ್ಕೋತೀನಿ. ಬ್ಯಾಡ್ ನನ್ಗಿಂತ ನನ್ನ ತಂಗಿಗೆ ಕ್ಯೂಟಾಗಿ ಅನ್ಸುತ್ತದೆ. ಹೌದಾ? ನಿಜವಾಗ್ಲೂ ನಿನಗೆ ಹೆಂಗೆ ನಿಂಗೆ ತಂಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಇರ್ತೈತೆ. ನನಗೂ ಹಂಗೆ ಅನ್ಸೋದಿಲ್ಲ. ನಮ್ಮ ಅಕ್ಕನೂ ಡ್ರೆಸ್ ಹಾಕೊಂಡೆಲ್ಲ ಅಡ್ಡಾಡ್ಬೇಕಂತ. ಏನು ಗೊತ್ತೇನಕ್ಕ, ಬ್ಯಾಗ್ ಪ್ಯಾಕ್ ಮಾಡ್ಕೊಳಕ್ಕೋ ಬೇಸರ ಆಗತ್ತೈತೆ ನನಗೂ. ಏನು ಮಾಡಲಿ ಈಗ? ಮಾಡ್ಕೋಬೇಡ, ಹಂಗೆ ಹೋಗಕ್ಕ. ನಾನು ಸೀರಿಯಸ್ ಆಗಿ ಹೇಳತ್ತೀನಿ. ಗೊತ್ತಾರ್ತಿ, ನನಗೂ ಬೇಸರ ಆಗತೈತಿ ನೀನು ಹೋಗೋದಕ್ಕೆ. ಮತ್ತೆ ಏನು ಮಾಡೋಕ್ಕಾಕೈತೆ ಹೇಳಿ? ಈಗ ಬರೋದಕ್ಕೂ ಆಗೋದಿಲ್ಲ. ಹಬ್ಬ ಹರಿದಿನಗಳಿದಾವಲ್ಲ, ಎಲ್ಲ ಸ್ವಚ್ಛ ಅದು ಮಾಡ್ಕೋಬೇಕು. ಅವತ್ತು ಹೇಳಿಲ್ಲ ಅತ್ತೆಯವರು. ಮತ್ತು ಪಾಪ ಅವರು ಕೂಲಿಗೆ ಹೋಗತ್ತಾರೆ. ಇಲ್ಲಿ ಮನ್ಯಾಗ ಅದು ಮಾಡ್ಕೊಂಡು ಹೋಗಕ್ಕೆ ಆಗೋದಿಲ್ಲ, ವಯಸ್ಸಾಗೈತಲ್ಲ. ಇರ್ಲಿ ತಗೋ, ಬರ್ತೀನಿ ತಗೋ ಇನ್ನೊಂದಿನ. ಅದೇ ಯಾವ ಒಂದಿನಕ್ಕೆ ಬರ್ತೀರೋ ಏನೋ. ಈಗ ಇನ್ನೇನು ಮತ್ತೆ ಶಾಲೆ ಚಾಲು ಆಕೈತೆ, ಶಾಲೆ ಕಳ್ಸೋದೈತೆ, ಬರೋದೇ ಇಲ್ಲ ನೀವು. ಅತ್ತೆ ಒಂದಿನ ಹೊಸ್ತಿ ಕಳ್ಸಿದ್ರೆ ಏನಾಗ್ತಿತ್ತು? ಈ ಅತ್ತೆ ಅಂದ್ರೆಲ್ಲ ಹಿಂಗೆ ಇರ್ತಾರೇನಕ್ಕ? ನಂಗಂತೂ ಹಿಂಗೆಲ್ಲ ಇದ್ರೆ ನಿಜವಾಗ್ಲೂ ಮದ್ವೆನ ಆಗೋದು ಬೇಡ ಅನ್ಸುತ್ತಕ್ಕ. ಮತ್ತೆ ಹಂಗೆ ಇರ್ತಿ. ಎಲ್ಲ ಅತ್ತೆ ಅಂದ್ರೆ ಹಂಗೆ ಇರೋದಿಲ್ಲ. ನಮ್ಮ ಅತ್ತೆ ಅಂತೂ ಒಳ್ಳೆಯರಪ್ಪ. ಅವ್ರು ಹೇಳಿದಕ್ಕೂ ಒಂದು ಕಾರಣ ಇರ್ತೈತಿ. ದೊಡ್ಡವ್ರು ಹೇಳ್ತಾರಂತಂದ್ರೆ ನಾವು ಮತ್ತೆ ಅದನ್ನು ಪಾಲಿಸ್ಬೇಕು. ಮತ್ತು ಅವರು ಹೋಗ್ಬೇಡ ಅಂತಂದ್ರು ನಾನು ಹೋಗ್ತೀನಿ ಅಂತ ಹೋದ್ರೆ ಅಲ್ಲಿಗೆ ಮತ್ತೆ ಜಗಳ ಬರೋದು. ಗೊತ್ತಾಯ್ತಾ? ನೀನು ಮತ್ತೆ ಮದುವೆ ಆಗೋದ್ರೆ ಇನ್ನೂ ಕಲಿಯೋದು ಭಾಳ ಐತೆ. ಈ ಸಿಟ್ಟು ಮೂಗ್ ಮೇಲಿರೋ ಸಿಟ್ಟು ಬಿಡ್ಬೇಕು ನೀನು, ಇಲ್ಲಾಂದ್ರೆ ಮೂಗ ಕತ್ತರಿಸಾಕ್ ಬಿಡ್ತಾರ. ಕತ್ತರಿಸ್ತಾರ. ಇದ ಸಿಟ್ಟು ಬ್ಯಾಡ ಅನ್ನೋದು ನೋಡಿ ನಾನು. ಆತಾತ ಡ್ರೆಸ್ ಬಿಚ್ಚದ. ನಾನು ಇತ್ತಲ್ ಕಡೆಗೆ ಹೋಗಿ ಬ್ಯಾಗ್ ತಗೊಂಡ್ ಬರ್ತೀನಿ. ಅದು ಪ್ಯಾಕ್ ಮಾಡೋಣ ಅಂತ ಇಬ್ರು ಸೇರಿ. ಮತ್ತೆ ಇಬ್ರು ಬರೋದ್ರೊಳಗ ಪ್ಯಾಕ್ ಮಾಡಿ ಇಡ್ಬೇಕು. ಇಲ್ಲ ಅಂತಂದ್ರೆ ನೋಡಿದ್ರೆ ಅಷ್ಟ ಮುಗೀತು, ಅಳಕ ಸ್ಟಾರ್ಟ್ ಮಾಡ್ಬಿಡ್ತಾನೆ ಗುಂಡ. ಆರ್ತಿ ಚುಕ್ಕಿ ಹೋಗತೈತಂತ ಮೊನ್ನೆನ ಹೇಳ್ತಿದ್ದ. ಆರ್ತಿ ಚುಕ್ಕಿ ಹೋಗ್ತೈತಾ ಅಂತಂದ್ರೆ ಹ್ಞೂ ಹೋಗ್ತಾಳಂತ ಅಂದಿ. ಬೇಡ, ಇಲ್ಲೇ ಇಟ್ಕೊಳ್ಳೋನು, ಇಲ್ಲೇ ಶಾಲೆಗೆ ಹೋಗಕ್ಕೆ ಹೇಳು ಅಂತ ಅಂತಿದ್ದ. ನನಗೇನು ಹೇಳ್ಬೇಕಂತನೂ ಗೊತ್ತಾಗ್ಲಿಲ್ಲ ಮಾತಿಗೆ. ಅದಕ್ಕೆ ಆತಗೋಪ್ಪ ಅಂತ ಏನೋ ಒಂದು ಹೇಳಿ ಸಮಾಧಾನ ಮಾಡಿ ಕಳಿಸಿದ್ನಿ. ಹೌದಾ? ಅಯ್ಯೋ ಪಾಪ, ಹೋಗೋದಿನ ಅದೆಷ್ಟು ಆಡ್ತಾರ ಏನೋಕ. ಹಂಗೆ ಸಡನ್ಲಿ ಬಂದು ಹೋದ್ರೆ ಏನು ಅನ್ಸೋದಿಲ್ಲ. ಒಂದು 4 ದಿನ ಇದ್ದು ಹೋಗ್ತಾರೆ ನೋಡು, ಅವಾಗ ಹೋಗಕ್ಕೆ ಬಿಡೋದಿಲ್ಲ ಅವನು. ನೋಡ್ಬೇಕು ಹೆಂಗೆ ರಿಯಾಕ್ಟ್ ಮಾಡ್ತಾನೆ. ಭಾಳ ಏನಾದರೂ ಹಠ ಮಾಡ್ತಾನಂತ ಅನ್ಸಿದ್ರೆ ಲಕ್ಷ್ಮಿಯವ್ರ ಮನೆ ತಕ್ಕ ಈ ಕಡೆ ನಿಮ್ ಕಳಿಸೋದು. ಇನ್ನೇನು ಬತ್ತ ಸಸಿ ಖಾಲಿ ಅದು. ಯಾರ್ದಾದ್ರು ಆದ್ರೆ ಜಲ್ದಿ ಹೋಗಿ ತಗೊಂಡ್ ಬರೋಗ್ರವ. ಬರ ಈ ಒಂದು ಗದ್ದೆ ಮುಗ್ಸೋನ್.
ಬ್ಯಾಡ ತಡಿಯಕ್ಕ ಉಷ್ಟು ಗದ್ದೆ ಎಲ್ಲ ಆಗೋಷ್ಟೊತ್ತಿಗೆ ಆಮೇಲೆ ಮಧ್ಯಾಹ್ನ ಆಕೈತೆ ಬಂದಾಗಿನ ಪಾಪ ನೀರು ಕುಡಿಯಾಕು ಕುಂತಿಲ್ಲ ನೀವು ಹಂಗೆ ಮಾಡತ್ತೀರಿ ಮೊದ್ಲು ಕೈಯಾಗಿರೋ ಮುಗಿಸ್ರಿ ನೀರು ಕುಡ್ದು ಆಮೇಲೆ ಬೇಕಿದ್ರೆ ಬರೋಣಂತ ಹೌದಕ್ಕ ಬಾಯಾರಿಕೆ ಆಗೈತೆ ಕುಡಿಸ್ಲಿ ಇವಕ್ಕ ಇನ್ನೊಂದ್ಸಲ ಕುಡಿಸೋ ಪ್ಲಾನ್ ಏನಾದ್ರು ಮಾಡತೈತ ಅಯ್ಯಪ್ಪ ಹೆಂಗಾದ್ರೆ ಇರ್ಲಿ ಹುಷಾರಾಗಿರ್ಬೇಕು ಇವಕ್ಕನ ಹತ್ರಕ್ಕೆ ಬೇಡಕ್ಕ ನಾನು ಕುಡಿತೀನಿ ತಗೋ